Guys, meet my friend Sanju. ಏಯ್ ಈ ಸತ್ತಿನಲ್ಲಿ ಏನ್ ಕಮ್ಮಿ ಆಗಿದೆ ಹಾ ಏ ಶಿವಣ್ಣ ಏನ್ ನೀ ಇಲ್ಲಿ ಚೆನ್ನಾಗಿ ಸಕ್ಕತ್ತಾಗಿದೆ. ಆ ಮಾಡು ಸ್ವೀಟ್ ಈ ನನ್ನ ಮಕ್ಕಳು ಒಂದೊಂದಲ್ಲ ಗೆಳೀರು ಏ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಏಯ್ ಕೂತ್ಕೊಳ್ಳ. ಏನಣ್ಣ ಸಮಾಚಾರ? ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಮಕ್ಕ ನಮಸ್ಕಾರ ಕರ್ನಾಟಕ. ಸುಮಾರು ದಿನಗಳಾದಮೇಲೆ ಅಥವಾ ವರ್ಷಗಳೇ ಅನ್ಬೋದು, ನಾವು ಫ್ರೆಂಡ್ಸ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಫ್ರೆಂಡ್ ಮನೆಯಲ್ಲಿ ಸೇರ್ತಾ ಇದ್ದೀವಿ. ನಾವು ಶಿವಮೊಗ್ಗದಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಿರ್ಬೇಕಾದ್ರೆ ಆದಂಥ ಫ್ರೆಂಡ್ಸ್ ಇವರೆಲ್ಲ. ನಮ್ದೊಂದು ಗ್ಯಾಂಗ್ ಇತ್ತು ಅವಾಗ. ಆಲ್ಮೋಸ್ಟ್ ಆಲ್ ಎಲ್ಲರದ್ದು ಕಾಲೇಜ್ ಟೈಮಲ್ಲಿ ಒಂದೊಂದು ಗ್ಯಾಂಗ್ ಇದ್ದೇ ಇರುತ್ತೆ ಅಲ್ವಾ? ಸೊ ಹಾಗೆ ನಮ್ಮದು ಒಂದು ಗ್ಯಾಂಗು. ಸೊ ಸುಮಾರು ದಿನ ಆದಮೇಲೆ ಮೀಟ್ ಆಗ್ತಾ ಇದ್ದೀವಿ. ಇದರಲ್ಲಿ ಬೇರೆ ಒಬ್ಬ ಕೈ ಕೊಟ್ಟಿದ್ದಾನೆ. ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಯಾರಾದರೂ ಒಬ್ಬರು ಕೈ ಕೊಡ್ತಾರೆ ಅಲ್ವಾ? ಹಾಗೆ. ಸೊ ಬನ್ನಿ ಇವತ್ತಿನ ದಿನ ಹೇಗಿರತ್ತೆ ಅಂತ ನೋಡೋಣ. ಇದು ಪಕ್ಕಾ ಮಲೆನಾಡು ಪ್ರದೇಶ ಅಂತಲೇ ಹೇಳ್ಬೋದು. ಶಿವಮೊಗ್ಗ ತೀರ್ಥಹಳ್ಳಿ ಮಧ್ಯದಲ್ಲಿರುವಂಥ ಊರು. ಇಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ, ನಮ್ಮ ತುಂಗಾ ನದಿ ತೀರದ ಪಕ್ಕದಲ್ಲೇ ಇವರ ತೋಟ ಹಾಗೆ ಮನೆ ಇರುವಂಥದ್ದು. ಲೊಕೇಶನ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇದೇ ನೋಡಿ ಅವರ ಮನೆ ಸುತ್ತೆಲ್ಲ ಫುಲ್ಲು ಗ್ರೀನ್ ಎನ್ವಿರಾನ್ಮೆಂಟ್ ಗುರು. ಎಷ್ಟು ಕೂಲಾಗಿದೆ ಅಂತ ಗೊತ್ತಾ? ಸಿಟಿಯಲ್ಲಿ ಸಿಗೋದೇ ಇಲ್ಲ ಈ ಫೀಲಿಂಗು ಅಂತ ಅನ್ಬೋದು. ಏನಣ್ಣ ಸಮಾಚಾರ? No, nothing. Thank you, please. ಪಕ್ಕದಲ್ಲಿ ಹೊಸ ಮನೆ ಬೇರೆ ಪ್ರೊಸೆಸಿಂಗಲ್ಲಿದೆ. ಮನೆಯಂತೂ ಒಳಗಡೆ ಸಖತ್ತಾಗ್ತಾ ಇದೆ. ಇವರೇ ನೋಡಿ ನಮ್ಮ ಫ್ರೆಂಡ್ಸು. ಹಾಯ್ ಸೇ ಹಾಯ್. ಏಯ್ ಫೋಟೋ ತೆಗಿತಿಲ್ಲ, ಹೋಗಿ ಪೋಸ್ ಕೊಡ್ತಾಳೆ. ಎಲ್ಲ ರೆಡಿಯಾಗಿ ತೋಟದ ಕಡೆ ಹೋಗ್ತಾ ಇದ್ದಾರೆ ಫೋಟೋಶೂಟ್ಗೆ, ರೀಲ್ಸ್ ಮಾಡ್ಬೇಕಂತೆ. Guys, meet my friend Sanju. ಬಂತು ಹೋಗು, ಅದು ಬರಲ್ಲ, ಹೋಗು. ಯಪ್ಪ. ಇದರಲ್ಲಿ ಒಬ್ರದ್ದು ಅಂದರೆ ಇವಳದು ಮದುವೆ ಆಗಿದೆ. ವಿಶೇಷ ಏನಪ್ಪ ಅಂದರೆ ಇವ್ರ ಮದುವೆಗೂ ಹೋಗಿಲ್ಲ, ಪಾಪ ಮಗು ನಾಮಕರಣಕ್ಕೂ ಹೋಗಿಲ್ಲ. ಆದರೂ ಇವಳೇನು ಬೇಜಾರು ಮಾಡ್ಕೊಂಡಿಲ್ಲ, ಯಾಕೆಂದರೆ ಇವಳು ಮದುವೆ ಆಗಿದ್ದು ಕೊರೋನಾ ಟೈಮಲ್ಲಿ. ಸತ್ಯ ಹೇಳ್ರಿ. ಹಾಯ್ ನಮಸ್ಕಾರ. ನೋಡ್ರಿ, ಆ ಮಗು ನೋಡಿದ್ರೆ ಫೋನ್ ಎತ್ತದ್ ಬಿಸಾಗುತ್ತೆ, ಇವಳು ನೋಡಿದ್ರೆ ತಿರ್ಗಮ್ಮ ಅನ್ನತ್ತೆ. ಆ ಮಗು ಏನ್ ಮಾಡ್ಬೇಕು ಹೇಳಿ? ಅಲ್ಲಿ ನೋಡಿ, ಅಲ್ಲೊಂದು ಫೋಟೋಶೂಟ್ ಆಗ್ತಿದೆ. ಸಾಯಂಕಾಲ ತನಕ ನೋಡೋದು ನಾವು ಮಕ್ಕಳನ್ನ. ಜಸ್ಟ್ ನನ್ ನೋವೇನಂತ ನನಗೆ ಗೊತ್ತು. ನಾನು ಹೆಂಗ್ ತಡ್ಕೊಂಡಿದ್ದೀನಿ ನನಗೆ ಗೊತ್ತಾಗುತ್ತೆ. ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು? ಫೋಟೋಗ್ರಾಫರ್ ನೋಡಿ, ಅಲ್ಲಿ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್, ಇನ್ಸ್ಟ್ರಕ್ಷನ್. ಇಲ್ಲಿ ಮಾಡೆಲ್ ಇದೆ. ಇಷ್ಟೊತ್ತವರೆಗೂ ಫೋಟೋಸು ವಿಡಿಯೋಸ್ ಅಂತ ಮಾಡಿದ್ದಾರೆ. ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ, ಮತ್ತೆ ಫೋಟೋಸ್ ತೆಗಿಬೇಕು ಅಂತ ಹೋಗ್ತಾ ಇದ್ದಾರೆ. ಅವ್ರು ಹೋಗ್ಲಿ, ಬನ್ನಿ ನಾವೊಂದು ಸ್ವಲ್ಪ ಗಿಡ ಪರಿಸರದ ಜೊತೆ ಮಾತಾಡ್ಕೊಂಡು ಬರೋಣ. ಸೊ ನೋಡ್ಬೋದು ಇಲ್ಲಿ ಇವ್ರ ತೋಟದಲ್ಲಿ ಅಡಿಕೆ ಇದೆ, ಬಾಳೆ ಇದೆ, ಮೆಣಸಿದೆ,
ಹಾಗೆ ಆ ಕಡೆ ಕಾಫಿ, ಸಪೋಟ, ಥರಾವರಿ ಹೂಗಳನ್ನು ಕೂಡ ನೋಡ್ಬೋದು ನೋಡಿ. ತೋಟದ ಮಧ್ಯೆ ಈ ಥರ ಒಂದು ಮನೆ ಇದ್ಬಿಟ್ರೆ ಸಿಟಿ ಲೈಫೇ ಬೇಡ ಅನ್ನೋಷ್ಟು ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಮಲೆನಾಡಲ್ಲಿ ಇರೋರು ಒಂಥರ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿನಿತ್ಯ ಪ್ರಕೃತಿ ಜೊತೆ ಬದುಕೋ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ ಅಲ್ವಾ. ಸೊ ಈ ಥರ ಒಂದು ಅದೃಷ್ಟ ನಮ್ಮ ಫ್ರೆಂಡಿಗೆ ಸಿಕ್ಕಿರೋದು ಲಕ್ಕಿ ಅಂತಲೇ ಹೇಳ್ಬೋದು. ಇಷ್ಟೊತ್ತಾದರೂ ಬರಲಿಲ್ಲ ಇವರು, ಏನು ಮಾಡ್ತಿದ್ದಾರೋ ನೋಡೋಣ ಬನ್ನಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? That's not hot water. This is hot water. Yeah, you can take it. Will you have paisa? Yeah, after the meal. Okay. After the roti is warm now. ಚೆನ್ನಾಗಿ ಸಕ್ಕತ್ತಾಗಿದೆ. ಆ ಮಾಡು Sweet ಇದೆ. ಸ್ವೀಟ್ She will have paisa. ಅಪ್ಪು ಸ್ವಲ್ಪ ತಿನ್ಸೆ. ಪಾಯಸ ಸ್ವಲ್ಪ ತಿನ್ಸೆ. ತಡಿ ಈ ನನ್ನ ಮಕ್ಕಳು ಒಂದೊಂದಲ್ಲ. ಸೊ ಒಂದು ರೌಂಡು ತೋಟ ಎಲ್ಲ ಸುತ್ಕೊಂಡು ಬಂದು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಹಾಗೆ ಆ್ಯಸ್ ಯೂಶುವಲ್ ಕಾಲೇಜ್ ಟಾಪಿಕ್ಸ್ ಮಾತಾಡಿಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನೋಡಿ. ಸೊ ಬನ್ನಿ ಇವಾಗ ತೋಟದ ಕೆಳಗಡೆ ಹೋಗೋಣ. ಅಲ್ಲಿ ತುಂಗಾ ನದಿ ತೀರ ಇದೆ, ನೀರು ಹರಿತಾ ಇರೋದು ಹೆಂಗೆ ಕಾಣಿಸುತ್ತೆ ನೋಡೋಣ. ಹೋಗೋಣ ಬನ್ನಿ. ಇದೇ ನೋಡಿ ತುಂಗಾ ನದಿ ತೀರ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ನೀರು ಕೂಡ ಅಷ್ಟೇ ಎಷ್ಟು ಸ್ಲೋ ಆಗಿ ಹರಿತಾ ಇದೆ. ಇಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋಕ್ಕೆ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಎಷ್ಟು ಹೊಸ್ಟ್ ಅಂದ್ರೆ ಆ ಥರ ಇಲ್ಲ ಅಂದ್ರೆ ಇದು ದನಗಳು ಇವನ್ ತಿನ್ನಲ್ಲ. ಮತ್ತೇನು ಅಂತ ಹೇಳಿದ್ರೆ ತುಂಬಾ ಒಂದು ಚಿಕ್ಕ ಗಿಡ ಇದ್ರೆ ತೋಟ ತುಂಬಾ ಹಬ್ಬಿಡತ್ತೆ, ವಿಚ್ ಇಸ್ ನಾಟ್ ಗುಡ್. ಸ್ವಲ್ಪ ಹೊತ್ತು ಅಲ್ಲೇ ಚಿಲ್ಲಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಬನ್ನಿ ವಾಪಸ್ ತೋಟದ ಮಧ್ಯೆ ಹಾಗೆ ವಾಕ್ ಮಾಡಿಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇದು ಮಾಡ್ಬೋದು ಕಡೆ. ಟೀ ರೆಡಿಯಾಗಿತ್ತು, ಜೊತೆಗೆ ಸ್ನ್ಯಾಕ್ಸ್ ಕೂಡ. ಇವತ್ತಿನ ಇಲ್ಲಿನ ಪ್ಲಾನ್ ಇಷ್ಟೇ ಗುರು. ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್. ಪ್ಲಾನ್ ಇಲ್ಲ, ಪ್ರಿಪ್ರೇಷನ್ ಇಲ್ಲ, ಆದರೆ ಫುಲ್ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಪ್ಲಾನ್ಡ್ ಟ್ರಿಪ್ಗಿಂತ ಇಂಥ ಸಡನ್ ಮೀಟ್ಸಪ್ಗಳೇ ಹೆಚ್ಚು ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಸಿಂಪಲ್ ಆ್ಯಂಡ್ ಮೆಮೊರೇಬಲ್ ಆಗಿತ್ತು ಅಂತ ಹೇಳ್ತಾ, ಈ ಥರ ಮಲೆನಾಡು ಕಡೆ ಇರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ನೀವು ಈ ಥರ ಪ್ಲಾನ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಮೆಮೊರೀಸ್ಗಳನ್ನು ರಿವೈಂಡ್ ಮಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ವಿಡಿಯೋ ಕಟ್ ಮಾಡು.